ಜಗತ್ತಿನಾದ್ಯಂತ ಯಶ್ ನಟನೆಯ ಟಾಕ್ಸಿಕ್ ಅಬ್ಬರ ಶುರುವಾಗಿದೆ. ವಿಶ್ವದಾದ್ಯಂತ ಬೆಳ್ಳಂ ಬೆಳಿಗ್ಗೆ ಟಾಕ್ಸಿಕ್ ಪ್ರದರ್ಶನ ಶುರುವಾಯಿತು. ಯಶ್ ಅಭಿನಯದ ಟಾಕ್ಸಿಕ್ ವಿಶ್ವ ಮಟ್ಟದಲ್ಲಿ ರಿಲೀಸ್ ಆಗಿದೆ. ಬಹುತೇಕ ಚಿತ್ರಮಂದಿರದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದಲೇ ಫಸ್ಟ್ ಶೋ. ಅಲ್ಲಿಗೆ ಫಸ್ಟ್ ಶೋ ಟಿಕೆಟ್ ಪಡೆದು ಮಧ್ಯರಾತ್ರಿಯಿಂದಲೇ ಥಿಯೇಟರ್ ಮುಂದೆ ನಿಂತವರು ಈಗಾಗಲೇ ಥಿಯೇಟರ್ನ ಒಳಗಡೆ ಇದ್ದಾರೆ. ಸಿನಿಮಾ ಶುರು ಆಗಿದೆ. 6 ಗಂಟೆ 2 ನಿಮಿಷ. ಇಷ್ಟು ವರ್ಷ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ಇವತ್ತು ಹಬ್ಬ. ಥಿಯೇಟರ್ಗಳ ಮುಂದೆ ಸಂಭ್ರಮಿಸ್ತಾ ಇದ್ದಾರೆ. ವಿಶ್ವದಾದ್ಯಂತ ರಿಲೀಸ್ ಆಗಿರುವಂತಹ ಟಾಕ್ಸಿಕ್ ಸಿನಿಮಾ, ಅದರಲ್ಲೂ ಕರ್ನಾಟಕದಲ್ಲಂತೂ ಅಭಿಮಾನಿಗಳು ಹಬ್ಬದ ರೀತಿ ಸಂಭ್ರಮಿಸ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಥಿಯೇಟರ್ನಿಂದ ವಿಜಯ್ ಇದ್ದಾರೆ, ವೀರೇಶ್ ಥಿಯೇಟರ್ನಿಂದ ನಂದೀಶ್, ನವರಂಗ್ ಥಿಯೇಟರ್ನಿಂದ ರೋಜಾ, ಸಿದ್ದೇಶ್ ಥಿಯೇಟರ್ನಿಂದ ಮುತ್ತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ನವರಂಗ್ ಥಿಯೇಟರ್ ಪ್ರಮುಖ ಥಿಯೇಟರ್ ಇದು. ನವರಂಗ್ ಥಿಯೇಟರ್ ಇಲ್ಲಿ ಹೇಗಿದೆ ಸಿಚುವೇಶನ್ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ರೋಜಾ ಇದ್ದಾರೆ ಸಂಪರ್ಕದಲ್ಲಿ. ರೋಜಾ, ನವರಂಗ್ ಥಿಯೇಟರ್ನಲ್ಲಿ ಅಭಿಮಾನಿಗಳು ಸಂಭ್ರಮ ಹೇಗಿದೆ? ಅದರ ಜೊತೆಗೆ ನವರಂಗ್ ಥಿಯೇಟರ್ನ ಫಸ್ಟ್ ಶೋ ನೋಡೋದಕ್ಕಂತೂ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಯಾವ ಥಿಯೇಟರ್ ಸೈಲೆಂಟ್ ಆಗಿದೆಯೋ ಅಲ್ಲಿ ಫಸ್ಟ್ ಶೋ ಆರಂಭ ಆಗಿದೆ ಅಂತಾನೆ ಅರ್ಥ. ಯಾಕಂದ್ರೆ ಎಲ್ಲಾ ಫ್ಯಾನ್ಸು ಥಿಯೇಟರ್ ಒಳಗಡೆ ಹೋಗಿ ಕೂತ್ಕೊಂಡು ಸಿನಿಮಾ ಎಂಜಾಯ್ ಮಾಡ್ತಾ ಇರ್ತಾರೆ ಈಗ. ಎಸ್ ಶ್ವೇತಾ, ನೀವು ಹೇಳಿದ್ದ 100% ರೈಟ್. ಬಿಫೋರ್ ಅಂದ್ರೆ ಇಲ್ಲಿ 5:30 ಹೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಆರಂಭ ಆಗಿತ್ತು. ಪಟಾಕಿ ಸಿಡಿಸೋದಾಗಿರ್ಬೋದು, ಒಂದ್ ರೀತಿಯಾಗಿ ಕಂಪ್ಲೀಟ್ ನವರಂಗ್ ಥಿಯೇಟರ್ ಸರ್ಕಲ್ ಇಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು. ಜೊತೆಗೆ ದೀಪಾವಳಿ ಹಬ್ಬ ನೋಡಿದಾಗಾಯ್ತು. ಅಷ್ಟು ಭರ್ಜರಿಯಾಗಿ ಪಟಾಕಿ ಎಲ್ಲ ಸಿಡಿಸ್ಬಿಟ್ಟು ಮತ್ತೆ ಡೋಲು ತಮಟೆಯನ್ನ ಬಾರಿಸ್ತಾ ಫ್ಯಾನ್ಸ್ ಅಂತೂ ಶ್ವೇತಾ ಹೇಗೆ ಕುಣಿತಾ ಇದ್ರು ಅಂದ್ರೆ ಹುಚ್ಚೆದ್ದು ಕುಣಿತಾ ಇದ್ರು. ಅಂಡ್ ಯಶ್ ಮೇಲೆ ಇರುವಂತಹ ಒಂದು ಭರವಸೆ, ಟಾಕ್ಸಿಕ್ ಮೇಲೆ ಇರುವಂತಹ ಭರವಸೆ ಎಲ್ಲದನ್ನು ಕೂಡ ಮಾತನಾಡ್ತಾ ವ್ಯಕ್ತಪಡಿಸ್ತಾ ಸಿಕ್ಕಾಪಟ್ಟೆ ಜೋಶ್ ಅಲ್ಲಿ ಅಂದ್ರೆ ಟಾಕ್ಸಿಕ್ ಗೆದ್ದೇ ಹೋಯ್ತು ಅನ್ನುವಂತಹ ಒಂದು ಸಂಭ್ರಮಾಚರಣೆಯನ್ನ ಆಲ್ರೆಡಿ ಮಾಡ್ತಾ ಇದ್ರು. ಈಗ ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂದ್ರೆ ಬಿಫೋರ್ ಈ 30 ಮಿನಿಟ್ಸ್ ಹಿಂದೆ ಅಷ್ಟು ಸಂಭ್ರಮಾಚರಣೆ ಇದ್ದಿದ್ದು. ಅಂಡ್ ಇವಾಗ ಫ್ಯಾನ್ಸ್ ಎಲ್ಲರೂ ಕೂಡ ಹೋಗಿ ಫ್ಯಾನ್ಸ್ ಶೋ ಏನಿದೆ ಅದನ್ನ ಅಟೆಂಡ್ ಮಾಡಿದ್ದಾರೆ. ಎಲ್ಲರೂ ಕೂಡ ಬಿಗ್ ಸ್ಕ್ರೀನ್ ಅಲ್ಲಿ ಯಶ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಜ್ಜಾಗ್ತಾ ಇರುವಂತದ್ದು. ಅಂಡ್ ಇಲ್ಲಿ ಮೇನ್ ಥಿಂಗ್ ಒಂದು ಅಬ್ಸರ್ವ್ ಮಾಡಿದ ಏನಂದ್ರೆ ಶ್ವೇತಾ, ನಾನು ಆ ಫ್ಲೆಕ್ಸ್ ಗಳನ್ನ ಏನ್ ಅಳವಡಿಕೆ ಮಾಡಿದಾರಲ್ವಾ, ಅಲ್ಲಿ ಯಶ್ ಜೊತೆಗೆ ಅಪ್ಪು ಫೋಟೋವನ್ನು ಕೂಡ ಅಳವಡಿಕೆ ಮಾಡಿ ಅಪ್ಪುವನ್ನ ಒಂದ್ ರೀತಿಯಾಗಿ ನೆನಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಯಶ್ ಅಪ್ಪು ಇಬ್ರು ಕೂಡ ಹಗ್ ಮಾಡಿರುವಂತಹ ಒಂದು AI ಪಿಕ್ಚರ್ ನ ಅಳವಡಿಕೆ ಮಾಡಿ ಯಾವಾಗ್ಲೂ ಕೂಡ ನಗ್ನಗ್ತಾನೆ ನಮ್ಮನ್ನ ಅಳಿಸಿ ಹೋದ್ರು. ಅಂಡ್ ನೋವನ್ನ ಪದೇ ಪದೇ ನೆನಪಿಸುವಂತಹ ಒಬ್ಬ ನಾಯಕ ಅಪ್ಪು ಅಂತ ಹೇಳ್ಬಿಟ್ಟು ಆ ಟ್ಯಾಗ್ ಲೈನ್ ಅನ್ನ ಕೊಟ್ಟು ಅಪ್ಪು ಮತ್ತೆ ಯಶ್ ಅವರು ಹಗ್ ಮಾಡಿರುವಂತಹ ಒಂದು ಫೋಟೋವನ್ನ ಹಾಕಿ ಆ ಫ್ಯಾನ್ಸ್ ಏನಿರ್ತಾರಲ್ವಾ, ಆ ಕ್ರೇಜ್ ಅಪ್ಪು ಫ್ಯಾನ್ಸ್ ಮತ್ತೆ ಯಶ್ ಫ್ಯಾನ್ಸ್ ಇಬ್ರು ಕೂಡ ಆ ಫ್ಲೆಕ್ಸ್ ನ ಅಳವಡಿಕೆ ಮಾಡಿದ್ದಾರೆ. ಅಂಡ್ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ವಿಶ್ವದಾದ್ಯಂತ ಎಲ್ಲರೂ ತಿರುಗಿ ನೋಡುವಂತಹ ಸಿನಿಮಾ ಆಗಿದ್ರು ಕೂಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಎಷ್ಟು ಮೇನ್ಲಿ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಫ್ಲೆಕ್ಸ್ ಅಳವಡಿಕೆ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ಇಲ್ಲಿ ರುಕ್ಮಿಣಿ ವಸಂತ ಅವರ ಒಂದು ಫೋಟೋವನ್ನ ಅಳವಡಿಕೆ ಮಾಡಿದ್ದಾರೆ ಶ್ವೇತಾ. ಸೊ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಬೇರೆ ಉಮಾ ಕುರೇಶಿದಾಗಿರ್ಬೋದು, ಮತ್ತೆ ನಯನತಾರದಾಗಿರ್ಬೋದು, ಕಿಯಾರಾದಾಗಿರ್ಬೋದು, ಯಾರ ಫೋಟೋನು ಇಲ್ಲ. ಓನ್ಲಿ ರುಕ್ಮಿಣಿ ವಸಂತ ಅಂಡ್ ಯಶ್ ಫೋಟೋನ ಅಳವಡಿಕೆ ಮಾಡಿ ಅಂದ್ರೆ ನಮ್ಮ ಕನ್ನಡಿಗರಿಗೆ ಬೆಂಬಲ ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಪಕ್ಕದಲ್ಲಿ ಒಂದು AI ಪಿಕ್ಚರ್, ರಾಧಿಕಾ ಪಂಡಿತ್ ಮತ್ತೆ ಯಶ್ ಅವರ AI ಪಿಕ್ಚರ್ ಕೂಡ ಎಡಿಟ್ ಮಾಡ್ಬಿಟ್ಟು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಅಂತೂ ಜೋರಾಗಿದೆ. ಹೆಂಗಿದೆ ಅಂತ ಹೇಳಿದ್ರೆ, ಒಂದ್ ರೀತಿಯಾಗಿ ಟಾಕ್ಸಿಕ್ ಹಬ್ಬ ಇಡೀ ಈ ನವರಂಗ್ ಥಿಯೇಟರ್ ಮಾತ್ರ ಅಲ್ಲ, ಎಲ್ಲಾ ಥಿಯೇಟರ್ ಅಲ್ಲೂ ಕೂಡ ಒಂದ್ ರೀತಿಯಾಗಿ ದೊಡ್ಡದಾಗಿ ಸಂಭ್ರಮಾಚರಣೆ ಹಬ್ಬನೇ ಆಚರಣೆ ಮಾಡ್ತಾ ಇದ್ದಾರೆ. ಅಂಡ್ ನೋಡ್ಬೇಕು ಫಸ್ಟ್ ಶೋ ಮುಗಿಸ್ಕೊಂಡು ಫ್ಯಾನ್ಸ್ ರಿಯಾಕ್ಷನ್ ಹೇಗಿರುತ್ತೆ, ಟಾಕ್ಸಿಕ್ ಹೇಗಿತ್ತು ಅನ್ನುವಂತಹ ರಿವ್ಯೂನ ಕೇಳೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಅಂಡ್ ಮತ್ತೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಆಲ್ರೆಡಿ ಪೊಲೀಸ್ ತುಕಡಿಗಳನ್ನ ನಿಯೋಜನೆ ಮಾಡಿರುವಂತದ್ದು, ಮತ್ತೆ ಬ್ಯಾರಿಕೇಡ್ ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಸೊ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಬೇಕಾಗುತ್ತೆ ಶ್ವೇತಾ, ಎಲ್ಲದೂ ಕೂಡ ತೆಗೆದುಕೊಳ್ತಾ ಇರುವಂತದ್ದು.
ಅಂಡ್ ಮತ್ತೇನಪ್ಪಾ ಅಂತ ಹೇಳಿದ್ರೆ ಫ್ಯಾನ್ಸ್ ಕೂಡ ತುಂಬಾ ಅಂದ್ರೆ ಕಂಪೇರ್ಡ್ ಟು ಅದರ್ ಸಿಚುಯೇಷನ್ಸ್ಗೆ ಹೋಲಿಕೆ ಮಾಡಿದಂತ ಯಾವುದೇ ಹುಚ್ಚಾಟವನ್ನ ಮೆರೆಯೋದಾಗ್ಲಿ ಅಂದ್ರೆ ಯಾವ ರೀತಿಯಾಗಿ ಹುಷಾರಾಗಿರ್ಬೇಕು. ಬಿಕಾಸ್ ಯಶ್ ಈ ಹಿಂದೆ ಫ್ಲೆಕ್ಸ್ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿ ಒಂದಷ್ಟು ದುರ್ಘಟನೆಗಳು ಸಂಭವಿಸ್ತು ಅಚಾನಕ್ ಆಗಿ ಅನ್ನುವಂಥದ್ದನ್ನ ಹೇಳ್ಬಿಟ್ಟು ಮತ್ತೆ ಕಮೆಂಟ್ ಕೂಡ ಮಾಡಿರ್ತಾರೆ. ಸೊ ಹಾಗೇನೆ ಫ್ಯಾನ್ಸ್ ನಾನು ಮಾತನಾಡ್ತಾ ಹೋದಂತಹ ಸಂದರ್ಭದಲ್ಲಿ ಕೂಡ ಹೇಳಿದ್ರು. ಸೊ ನಾವು ಯಾವ ರೀತಿಯಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದೀವಿ. ಮತ್ತೆ ಫ್ಲೆಕ್ಸ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲರೂ ಕೂಡ ಜೋಶಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರು. ಸೊ ಹಾಗಾಗಿರ್ಬೋದು ಒಂದ್ ರೀತಿಯಾಗಿ ಎಚ್ಚರಿಕೆಯನ್ನ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಎಲ್ಲವನ್ನು ತೆಗೆದುಕೊಂಡು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದು ಇಲ್ಲಿ ಮೇನ್ಲಿ ಅಬ್ಸರ್ವ್ ಮಾಡಬೇಕಾಗಿದ್ದಂದ್ರೆ ಯಾವುದೇ ರೀತಿಯ ತುಂಬಾ ಓವರ್ ಎಕ್ಸೈಟ್ ಆಗಿ ಹುಚ್ಚಾಟವನ್ನು ಮಾಡೋದು ಅದೆಲ್ಲ ಏನೂ ಇಲ್ಲ. ತುಂಬಾ ಹುಷಾರಾಗಿ ಎಲ್ಲದನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ. ಅದು ಒಂದು ಖುಷಿ ಪಡುವಂತಹ ವಿಚಾರ. ಬಿಕಾಸ್ ಯಶ್ ಈಗ ಆಲ್ರೆಡಿ ಸಂದೇಶವನ್ನ ಕೊಟ್ಟಿರ್ತಾರೆ. ಬಿಕಾಸ್ ಈ ಹಿಂದೆ ಇವೆಂಟ್ ನಡೆದಂತಹ ಸಂದರ್ಭದಲ್ಲಿ ಕೂಡ ಒಂದಷ್ಟು ಸಮಸ್ಯೆಗಳಾಯ್ತು. ಸೊ ಆ ರೀತಿ ಯಾವುದೇ ಸಮಸ್ಯೆಗಳು ಆಗಬಾರ್ದು, ನಮ್ಮ ಫ್ಯಾನ್ಸ್ ಕಡೆಯಿಂದ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ತಿದ್ವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ರು ಶ್ವೇತಾ. ಅಂಡ್ ಕಾದು ನೋಡಬೇಕು ಇನ್ನೇನು ಕೆಲವೇ ಹೊತ್ತಲ್ಲಿ ಟಾಕ್ಸಿಕ್ ಹೇಗಿದೆ ಅನ್ನುವಂತಹ ರಿವ್ಯೂ ಫ್ಯಾನ್ಸ್ ಮುಖೇನ ಸಿಗುತ್ತೆ. ಫ್ಯಾನ್ಸ್ ಶೋ 6 ಗಂಟೆಗೆ ಆರಂಭ ಆಗಿದೆ. ಎಲ್ಲ ಅಂದ್ರೆ 2 ಶೋ ಏನಿದೆ ಫುಲ್ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತದ್ದು. ಮತ್ತೆ ಕ್ರೇಜ್ ಹೇಗಿದೆ ಅಂತ ನಿಜಕ್ಕೂ ಒಂದ್ 2 ಸಾಲಲ್ಲಿ ವರ್ಣನೆ ಮಾಡೋದಕ್ಕೆ ಆಗೋದೇ ಇಲ್ಲ, ಅಷ್ಟು ಕ್ರೇಜ್ ಇರುವಂತದ್ದು ಕೂಡ. ಅಂಡ್ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು 5:30 ಆ ಒಂದು ಅವಧಿಯಲ್ಲಿ, ಅಂದ್ರೆ ಏನ್ ಸೆಲೆಬ್ರೇಷನ್ ಎಲ್ಲ ನಡೀತಾ ಇತ್ತು. ಸೊ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅದನ್ನು ಕೂಡ ಪೊಲೀಸ್ನವರು ತೆಗೆದುಕೊಳ್ತಾ ಹೋದ್ರು. ಸೊ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಫಸ್ಟ್ ಶೋ ಅಂದ್ರೆ ಫ್ಯಾನ್ ಶೋ ಅನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಒಳಗಡೆ ಯಶ್ ಎಂಟ್ರಿ ಆಗ್ತಾ ಇರ್ಬೋದು, ಎಲ್ಲ ಕೂಡ ಹಾರಾಟ, ಚೀರಾಟ, ಕಿರ್ಚಾಟ ಇಲ್ಲಿ ಕೇಳಿಸ್ತಾ ಇದೆ, ಆಚೆ ಕಡೆಗೂ ಕೂಡ ಕೇಳಿಸ್ತಾ ಇದೆ. ಸೊ ಇನ್ನೇನು 2 to 3 hours ಅಲ್ಲಿ ಎಲ್ಲರೂ ಕೂಡ ಆಚೆ ಬರ್ತಾರೆ, ತಮ್ಮ ರಿವ್ಯೂ ಅನ್ನ ಕೊಡ್ತಾರೆ. ಸೊ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಹೇಗಿತ್ತು ಸಿನಿಮಾ ಅನ್ನುವಂತಹ ರಿವ್ಯೂ ಅನ್ನ ತೆಗೆದುಕೊಳ್ಳೋದಕ್ಕೆ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಮತ್ತೆ ಮೇನ್ ಅಬ್ಸರ್ವ್ ಮಾಡಿದಂಥದ್ದು ರುಕ್ಮಿಣಿ ವಸಂತ ಅವ್ರನ್ನ ಹೈಲೈಟ್ ಮಾಡಿರೋದು, ಮತ್ತೆ ಇನ್ನೊಂದು ಅಪ್ಪು ಫೋಟೋವನ್ನ ಹಗ್ ಮಾಡಿ ಹಾಕಿರುವಂತದ್ದು. ಇದಿಷ್ಟು ಕೂಡ ಸದ್ಯಕ್ಕೆ ಇಲ್ಲಿರುವಂತಹ ಹೈಲೈಟ್ಸ್ ಶ್ವೇತಾ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.